ಲೇ ರಾಣಿ, ನನ್ನ ಮುದ್ದಿನ ಮಹಾರಾಣಿ. ಏನ್ರಿ ಏನ್ರಿ ನಿಮ್ಮದು? ಮೈ ಡಿಯರ್ ಸ್ವೀಟ್ ರಾಣಿ, ಹೋಗ್ಬಿಟ್ಟು ಒಂದು ಕಪ್ ಚಹಾ ಕಾಸ್ಕೊಂಬರೋಗಮ್ಮ. ರೀ, ಆಗಲೇ ಕುಡಿದ್ರಲ್ಲ ಚಾನ, ಮತ್ತ್ಯಾಕೆ ಚಹಾ ನಿಮಗೆ? ಅಯ್ಯೋ ರಾಣಿ, ಹೋಗಪ್ಪ, ನನ್ನ ತಲೆ ಯಾಕೋ ಸಿಡಿತಾ ಇದೆ. ಹೋಗು, ಒಂದು ಕಪ್ ಚಹಾ ಕಾಸ್ಕೊಂಬರೋ. ಹೋಗು, ಪಟಾಪಟ ಹೇಳು ಮೇಲೆ. ಅಯ್ಯೋ ರೀ, ಚಹಾ ಏನು ಟಾನಿಕ ಒಳ್ಳ ಕುಡಿಯೋಕ್ಕೆ? ಆಗಲೇ ಕುಡಿಲಿಲ್ವ ಚಾನ? ಮತ್ತೇನು ಚಹಾ ನಿಮಗೆ? ನಾನು ಕಸಕ್ಕಾಗಲ್ಲಪ್ಪ ಚಾನ. ಹೋಗಿ ರಾಣಿ, ಹೋಗು, ಒಂದು ಬೆಲ್ಲದ ಚಹಾ ಕಾಸ್ಕೊಂಬ. ತುಂಬ ಸ್ಟ್ರಾಂಗ್ ಆಗಿರ್ಬೇಕು ಅಂಥ ಚಹಾ ಕಾಸ್ಕೊಂಬ. ಏನ್ರಿ ನಿಮ್ಮದು? ತಲೆ ಏನಾದರೂ ಕೆಟ್ಟತೇನ? ರಾಣಿ, ಎದ್ದೋಗಿ ಚಹಾ ಕಾಸ್ತೀಯಾ ಏನು ಅಮ್ಮಗೆ ಹೇಳು? ಅಯ್ಯೋ ಅತ್ತಿಗ, ಎಷ್ಟು ಹೆದರ್ಸ್ತಾರೆ ನೋಡು. ಅತ್ತೆ ಹೇಳ್ತಾರಂತೆ ಅತ್ತೆಗೆ. ನಾಗರ ಹಾವು ಅತ್ತೆ, ನಮ್ಮ ಅತ್ತೆ ನಾಗರ ಹಾವು. ಯಾವ ಜನ್ಮದ ಪಾಪ ಕರ್ಮ ಮಾಡಿದ್ನೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಇಂಥ ಅತ್ತೆ ಸಿಕ್ಕಿದ್ದಾಳೆ. ಏನು ಮಾಡೋದು ನನ್ನ ಕರ್ಮ. ಒಂದಿಲ್ಲೊಮ್ಮೆ ಹೀಗೆ ಮಾಡ್ತೀನಿ, ತಲೆಯ ಮೇಲೆ ಮೆಣಸಿನ ಹಿಂಡಿ ಹರಿತೀನಿ ಸಣ್ಣಗೆ. ಹಂಗೆ ಮಾಡ್ತೇನೆ ನೋಡ್ವಂತ್ರಿ. ಏನೇ ರಾಣಿ ಮಹಾರಾಣಿ, ಏನೋ ಗುನು ಅಂತಿದೀಯಾ? ನಮ್ಮ ಅಮ್ಮನ ಬಗ್ಗೆ ಏನೋ ಅಂತಿದೀಯಾ? ಇರು, ಅಮ್ಮನಿಗೆ ಹೇಳ್ತೀನಿ. ಅಯ್ಯೋ ರೀ, ನಾನೇನು ಅಂದ್ಕೊಂಡಿಲ್ಲಪ್ಪ. ನಿಮಗೆ ಚಹಾ ಅಲ್ವಾ? ಇವಾಗ ಚಹಾ ತೊಗೊಂಬರ್ತೀನಿ ಇರಿ. ರೀ ತಗೊಳ್ರಿ, ಬೆಲ್ಲದ ಚಹಾ ತುಂಬ ಸ್ಟ್ರಾಂಗ್ ಆಗಿದೆ, ಕುಡಿದು ಹೇಳ್ರಿ. 4 ಮಂದಿ ಬರ್ರಿ, ಟೆಸ್ಟ್ ಮಾಡಿ ಹೇಳ್ರಿ, ಹೇಗೈತಿ ಬೆಲ್ಲದ ಚಹಾ ಚಾ ಚಾ ಚಾ. ಅತ್ತೇನು ಬನ್ನಿ, ಮಾವನು ಬನ್ನಿ, ಎಲ್ಲರೂ ಬಂದು ಕುಡಿದು ನೋಡ್ರಿ. ಸಾಕು ಹಾಡಿದ್ದು, ಹೊಗಳ್ಕೋಬೇಡ ನಿನ್ನನ್ನು ನೀನೇ. ಕುಡಿಲಿ ಚಾನ, ಕುಡಿತೀನಿ. ರಾಣಿ, ಚೆನ್ನಾಗಿ ಮಾಡಿದ್ಯಾ ಕಣೆ ಚಾನ. ಚೆನ್ನಾಗಿದೆ. ಹೌದ್ರಿ, ನಾನೇ ಮಾಡಿದ್ದು. ಅದಕ್ಕೇನು ಮಾಡಬೇಕು? ಏನು ಕಿರೀಟನ ಇಡಬೇಕು ತಲೆ ಮೇಲೆ? ಕೂತ್ಕೊಳ್ಳಿ, ಅಲ್ಲಿ ಹೋಗಿ. ಯಾಕೋ ತುಂಬ ತಲೆ ಸಿಗುತ್ತಾ ಇದೆ. ಯಾಕೋ ವಾಮಿಟ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ರಾಣಿ, ಲೇ ರಾಣಿ, ಯಾಕೋ ತುಂಬ ತಲೆ ಸಿಗುತ್ತಾ ಇದೆ ಕಣೆ. ರೀ, ಏನಾಯ್ತು? ಏಕೆ? ಯಾಕೋ ಗೊತ್ತಿಲ್ಲ ರಾಣಿ, ರಾತ್ರಿ ಎಲ್ಲ ಹೀಗೆ ಆಗಿದೆ, ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ತಲೆ ತುಂಬ ಸಿಗುತ್ತಾ ಇದೆ ಕಣೆ. ವಾಮಿಟ್ ಬೇರೆ ಆಗ್ತಾ ಇದೆ. ವ್ಯಾ ಅಂತ ಅಷ್ಟೇ, ಆದರೂ ವಾಮಿಟ್ ಫುಲ್ ಆಗ್ತಾನೇ ಇಲ್ಲ. ತಲೆ ತುಂಬ ಸಿಗುತ್ತಾ ಇದೆ ಕಣೆ. ಅಯ್ಯೋ ಶಿವನೇ, ಇವಾಗ ಹೇಳ್ತಿದ್ರಲ್ಲ, ರಾತ್ರಿ ಹೇಳಬಾರ್ದಾ? ಬೆಳಗ್ಗೆದು ದವಾಖಾನೆಗೆ ಕರ್ಕೊಂಡು ಹೋಗ್ತಿದ್ದೆ ನಿಮ್ಮನ್ನ. ರಾತ್ರಿನೂ ಹುಷಾರಾಗುತ್ತೆ ಅಂತ ಅಂದ್ಕೊಂಡೆ ರಾಣಿ, ಈಗ ಮತ್ತೆ ಸ್ವಲ್ಪ ಜಾಸ್ತಿ ಆದಂಗೆ ಅನಿಸುತ್ತಾ ಇದೆ ಕಣೆ. ಯಾಕೋ ವಾಮಿಟ್ ಬಂದಂಗೆ ಆಗುತ್ತೆ. ಅಯ್ಯೋ ಹೋಗಮ್ಮ, ಒಂದು ಸ್ವಲ್ಪ ಅಮ್ಮನ ಕಡೆಗೆ ಹೋಗ್ಬಿಟ್ಟು ಯಾವುದಾದ್ರೂ ಗುಳಿಗೆ ಇದ್ರೆ ತೆಗೆಸ್ಕೊಂಬರೋಗು. ಸರಿ ಇರಿ, ನೀವು ಸ್ವಲ್ಪ ರೆಸ್ಟ್ ಮಾಡಿ, ಹೋಗ್ಬಿಟ್ಟು ಅತ್ತೆ ಕಡೆ ನಾನು ಗುಳಿಗೆ ಅದಾವ ಅಂತ ಕೇಳ್ಕೊಂಡ್ಬಿಟ್ಟು ಬರ್ತೀನಿ. ಗಿಡ್ ಹೋತ್ ಮರಿ, ಏನೇ ಮಾಡ್ತಾ ಇದೀಯಾ ಗಿಡ್ ಹೋತ್ ಮರಿ? ರೀ, ಯಾಕ್ರಿ ಹಿಂಗೆ ಕರಿತೀರಾ? ನಮ್ಮ ಅಪ್ಪ ಅಮ್ಮ ಅವಾಗಲೇ 15,000 ರೂಪಾಯಿ ಖರ್ಚು ಮಾಡಿ ನನಗೆ ಹೆಸರಿಟ್ಟಿದ್ದಾರೆ. ಚಂದಾಗಿ ಹೆಸರಿಟ್ಟಾರ, ಹಂಗೆ ಕರೆಯೋಕ್ಕಾಗಲ್ಲ ನಿಮ್ಗೆ. ಕರೀರಿ, ನನ್ನ ಹೆಸರು ಏನಂತ? ಏನಂತ ಹೆಸರಿಟ್ಟಿದ್ದಾರೆ? ಗಿಡ್ ಹೋತ್ ಮರಿ ಅಂತನಾ? ನಿಮ್ಮನ್ನ ಏನು ಮಾಡ್ತೀನಿ ನೋಡಿ. ಸಿಡಿಕ್ಯಾಕೋ ನನ್ನ ಜಾಣೆ, ಇಟ್ಟಾಯ್ತು ನಿನ್ನ ಮೇಲೆ ನನ್ನ ಪ್ರಾಣ, ಒಟ್ಟಿಗೆ ಇರುವ, ಒಟ್ಟಿಗೆ ಮೆರೆವ. ಸಾಕು ಬಿಡ್ರಿ ನಾನು ಹೊಗಳಿದ್ದು. ಅಯ್ಯೋ ನನ್ನ ಗಿಡ್ ಹೋತ್ ಮರಿ. ಅತ್ತೆ, ಮಾವ, ಅತ್ತೆ. ಅಯ್ಯೋ ರಾಣಿ, ಯಾಕೆ ಹಿಂಗೆ ಕೊಡ್ಬರ್ತಾ ಇದೀಯಾ? ಏನಾಯ್ತು? ಎದೆ ಮೇಲೆ ಬೀಳ್ತೀನ? ಯಾಕಮ್ಮ ನನ್ನ ಮುದ್ದು ಸೊಸೆ, ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಅತ್ತೆ, ನಿಮ್ಮ ಕಡೆ ಏನಾದರೂ ಗುಳಿಗೆ ಇದಾವ? ಎದಕ್ಕೆ ಬೇಕು ನಿನ್ನ ಗುಳಿಗೆ? ಅದು ಅತ್ತೆ, ತುಂಬ ತಲೆನೋವು, ವಾಮಿಟ್ ಆಗ್ತಾ ಇದೆ, ತಲೆ ತಿರುಗ್ತಾ ಇದೆ, ಏನೋ ಗೊತ್ತಿಲ್ಲ, ವೀಕ್ನೆಸ್ ಅಂತ ಅನಿಸ್ತಾ ಇದೆ. ಐ ಹುಚ್ಚಿ, ಇದ್ರಾಗ ಏನೈತಿ ಹೆದರ್ಕೊಳೋದು? ಇದು ಸಂತೋಷದ ವಿಷಯ. ಏನತ್ತೆ? ಅಲ್ಲ, ನಾನು ಅಜ್ಜಿ ಆಗ್ತಾ ಇದ್ದೀನಿ, ನೀನು ತಾಯಿ ಆಗ್ತಾ ಇದೀಯಾ, ಗೊತ್ತಾಯ್ತಾ? ಇನ್ನೇನ್ರಿ, ನೀವು ಅಜ್ಜ ಆಗ್ತಾ ಇದ್ದೀರಾ. ಐ, ನಾ ತಾಯಿ ಆಗ್ತಾ ಇದ್ದೀನಿ. ಇವ್ರಿಗೆ ಹೇಳ್ತೀನಿ ಮೊದಲು. ಹೋಗ್ಬಿಟ್ಟು ಜ್ಯೂಸ್ ಕೊಡೋಗು, ಅವಳಿಗೆ ತುಂಬ ಸುಸ್ತಾಗ್ಬಿಟ್ಟಿರ್ತಾಳೆ. ಸರಿ ರೀ, ಹಾಗೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಎಲ್ಲರಿಗೂ ಈ ವಿಷಯನ ಹೇಳ್ತೀನಿ. ರಾಣಿ, ತಂದೆಯ ಗುಳಿಗಿನ? ಅದು ರೀ,
ರಾಣಿ ತಗೋ ಜ್ಯೂಸ್ ಕುಡಿ, ಹೊಟ್ಟೆ ಇಲ್ಲಿರೋ ಮಗುಗೆ ತುಂಬ ಒಳ್ಳೆಯದು. ತಗೋ ಕುಡಿಮಾ. ತಗೊಳ್ರಿ ಜ್ಯೂಸ್ನ ಕುಡೀರಿ. ರಾಣಿ ಅವನಿಗೆ ಕೊಡ್ತಾ ಇದೀಯಾ? ನೀ ಕುಡಿ, ಪ್ರೆಗ್ನೆನ್ಸಿಯಲ್ಲಿ ಇದನ್ನು ಕುಡಿದ್ರೆ ಒಳ್ಳೇದಾಗತ್ತೆ. ಪ್ರೆಗ್ನೆಂಟ್ ಇವರೇ ಅಲ್ಲ, ಅದಕ್ಕೆ ಕೊಡ್ತಾ ಇದ್ದೀನಿ ಇವ್ರಿಗೆ ಕುಡಿಲಿಕ್ಕೆ. ಹಾ ಅತ್ತೆ, ರಾತ್ರಿಯಿಂದ ಇವ್ರಿಗೆ ತಾನೇ ತಲೆ ತಿರುಗ್ತಾ ಇರೋದು, ಹುಷಾರಿರ್ಲಾರದ್ದು. ನೀವೇ ಹೇಳಿದ್ರಲ್ಲ ಹೆದರ್ಕೋಬೇಡ, ಸಂತೋಷದ ವಿಷಯ ಅಂತ. ಅಯ್ಯೋ ಅಮ್ಮ ಅಮ್ಮ, ಅಯ್ಯೋ ಅತ್ತೆ ಏನಾಯ್ತು? ಓ ಅತ್ತೆನೂ ಪ್ರೆಗ್ನೆಂಟ್ ಅನ್ಸುತ್ತೆ.